ಹಾಯ್ ಗಾಯ್ಸ್, ಸೊ ನಾನು ಇಲ್ಲಿ ಬ್ರಹ್ಮಾವರ ಬಂದಿದ್ದೀನಿ. ಸೊ ಬ್ರಹ್ಮಾವರದಲ್ಲಿ ನಾನು ಇಲ್ಲಿ ಇದು ಮಧ್ಯಾಹ್ನ ಟೈಮ್ ಅಲ್ವಾ, ಆ್ಯಕ್ಚುಲಿ ಒಂದು ಗಂಟೆ ಆಗಿದೆ ಈಗ. ಸೊ ಊಟ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದೆ. ಆ್ಯಕ್ಚುಲಿ ನನಗೆ ಒಂದು ಗುಡ್ ಬಜೆಟಲ್ಲಿ ಒಂದು ಊಟ ಬೇಕು. 200 rupees, 300 rupees ಐ ಆಮ್ ನಾಟ್ ಏಬಲ್ ಟು ಅಫೋರ್ಡ್. ಓಕೆ, ದ್ಯಾಟ್ ದ ರೀಸನ್ ಐ ಆಮ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ ಗಂಜಿ ಊಟ. ಗಂಜಿ ಊಟ ಎಲ್ಲಿ ಅಂದರೆ ಇಲ್ಲಿ ಸೃಷ್ಟಿ ಫಾಸ್ಟ್ ಫುಡ್ ಅಂತ ಇದೆ ಬ್ರಹ್ಮಾವರದಲ್ಲಿ. ಸೃಷ್ಟಿ ಫಾಸ್ಟ್ ಫುಡ್ ಇಲ್ಲಿ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೃಷ್ಟಿ ಫಾಸ್ಟ್ ಫುಡ್ ಗಂಜಿ ಊಟ. ಬಟ್ ನಿಮಗೆ ಇದರಲ್ಲಿ ಕಾಣ್ತಾ ಇಲ್ಲ, ಐ ವಿಲ್ ಟೆಲ್ ಯು ಲೇಟರ್. ಓಕೆ, ಇಲ್ಲಿ ಸೃಷ್ಟಿ ಫಾಸ್ಟ್ ಫುಡ್ ಹತ್ರ ಬಂದಿದ್ದೀನಿ ನೋಡಿ. ಇಲ್ಲಿ ಗಂಜಿ ಊಟ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಇದು ಎಲ್ಲಿ ಗೊತ್ತಾ? ನಂದಿ ಟ್ರೇಡರ್, ನಂದಿ ಮೊಬೈಲ್ನ ಆಪೋಸಿಟ್ ಇದು ನಂದಿ ಮೊಬೈಲ್, ಆಯ್ತಾ. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಡ್ರೈವರ್ಸ್ ಎಲ್ಲ ಇದ್ದಾರೆ. ಸೊ ಯು ಕ್ಯಾನ್ ಏಬಲ್ ಟು ಸಿ ಇಲ್ಲಿ ನಂದಿ ಮೊಬೈಲ್ಸ್ನ ಆಪೋಸಿಟ್. ಸೊ ಆಟೋ ಡ್ರೈವರ್ಸ್ದು ಆಫೀಸ್ ಕೂಡ ಇಲ್ಲೇ ಇದೆ. ನಿಮಗೆ ಅಲ್ಲಿ ಹೆಬ್ರಿ ಹೋಗೋ ರೋಡ್ ಇದೆ ಅಲ್ಲ, ಬ್ರಹ್ಮಾವರ ಟು ಹೆಬ್ರಿ ಹೋಗೋ ರೋಡಲ್ಲಿ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಸೃಷ್ಟಿ ಫಾಸ್ಟ್ ಫುಡ್ ಗಂಜಿ ಊಟ ಇವತ್ತು ಮಾಡಿದೆ ನಾನು ಪಬ್ಲಿಸಿಟಿಗೋಸ್ಕರ ಹೇಳ್ತಾ ಇಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ವಾಸ್ ವೆರಿ ಹೆಲ್ತಿ. ಓಕೆ, ತುಂಬ ಹೆಲ್ತಿ ಆಗಿತ್ತು ಗಂಜಿ ಊಟ. ಸೊ ನಾನು ಇವಾಗ ಹೋಟೆಲ್ ಒಳಗಡೆ ಹೋಗ್ತಿದ್ದೀನಿ ಇವಾಗ. ಸರ್ ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ, ಅಂದರೆ ಸೂಪರ್ ಆಗಿದೆ, ಟೇಸ್ಟ್ ಒಳ್ಳೆಯದೆ. ನಾನೀಗ ಟೇಸ್ಟ್ ಮಾಡ್ತೀನಿ, ನಿಮ್ಮ ಎದುರುಗಡೆ ಟೇಸ್ಟ್ ಮಾಡ್ತೀನಿ. ಬಟ್ ನನ್ನ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ನಿಂತ್ಕೊಂಡಿದ್ದೆ ಗಂಜಿ ಊಟ. ಗಂಜಿ ಊಟ ಯಾರಿಗೆ ಬೇಕಪ್ಪ? ಗಂಜಿ ಊಟ ಅಂದರೆ ಒಂದು ಬೋರಿಂಗ್ ಅಂತ ಇದ್ದೆ. ಬಟ್ ತುಂಬ ವರ್ಷದ ನಂತರ ನಾನೀಗ ಗಂಜಿ ಊಟ ಮಾಡ್ತಿದ್ದೀನಿ. ಎಲ್ಲಿ ಗೊತ್ತಾ? ಸೃಷ್ಟಿ ಫಾಸ್ಟ್ ಫುಡ್ ಬ್ರಹ್ಮಾವರ, ಇಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಅವರು ಉಪ್ಪು ಕರೆಕ್ಟಾಗಿ ಹಾಕಿದ್ದಾರೆ. ಅದ್ರ ಒಟ್ಟಿಗೆ ಏನೆಲ್ಲ ಕೊಡ್ತಿದ್ದಾರೆ ಅಂತ ನೋಡಿ. ಇದು ಚಟ್ನಿ ಕೊಡ್ತಾ ಇದ್ದಾರೆ, ಈ ಚಟ್ನಿ ಕೊಡ್ತಾ ಇದ್ದಾರೆ, ಪಿಕ್ಕಲ್ಸ್ ಕೊಡ್ತಾ ಇದ್ದಾರೆ, ಪ್ಲಸ್ ಮಿರ್ಚಿ ಬಜ್ಜಿ. ನಿಮ್ಗೆ ಏನಾದರೂ ಖಾರ ಬೇಕಾದರೆ ಈ ಮಿರ್ಚಿ ಬಜ್ಜಿ ಕೂಡ ಕೊಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗ್ಬೋದು ಅದಕ್ಕೆ. ಓಕೆ, ಫಿಶ್ ಕೂಡ ಕೊಡ್ತೀರಿ ಸರ್? ಫಿಶ್ ಕೊಡ್ತಿದ್ದೀರಾ? ಮತ್ತೆ ಬೇರೆ ಹಪ್ಪಳ ಕೊಡ್ತಿದ್ದೀರಿ? ಓಕೆ, ಹಪ್ಪಳ ಈಗ ನಿಮ್ಗೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತಾ ಇದ್ದಾರೆ ಅಲ್ಲಿ. ಅಂದರೆ ಹಪ್ಪಳ ಫ್ರೈ ಮಾಡ್ತಾ ಇದ್ದಾರೆ ಅವರು ಆ್ಯಕ್ಚುಲಿ. ಓಕೆ ನೋಡಿ, ಹಪ್ಪಳ ಕೊಟ್ಟಿದ್ದಾರೆ. ಸೊ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್. ಗಂಜಿ ಊಟ ಅಂದರೆ ಒಂದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಎಲ್ಲರೂ ಫ್ರೈಡ್ ರೈಸ್ ಅದು ಇದು ಏನೆಲ್ಲ ತಿಂತಾರೆ ಅಲ್ಲ ಹೇಳಿದ್ದು. ಬಟ್ ಗಂಜಿ ಊಟ ಒಂದು ಹೆಲ್ತಿಗೆ ಸ್ವಲ್ಪ ಒಳ್ಳೆ ಆಗುತ್ತೆ. ಫ್ರೈಡ್ ರೈಸ್ ತಿನ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಫ್ರೈಡ್ ರೈಸ್ ಈವ್ನಿಂಗ್ ತಿನ್ಬೋದು ನೀವು, ಬೇರೆ ಟೈಮ್ ತಿನ್ಬೋದು. ಬಟ್ ಗಂಜಿ ಊಟ ಒಂದು ಒಳ್ಳೆ ಯುನೀಕ್ ಫುಡ್. ಸರ್, ಇದು ಗಂಜಿ ಊಟ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? ಸ್ಟಾರ್ಟ್ ಮಾಡಿ 1 ವಾರ ಆಯ್ತು. ಅಂದ್ರೆ ನಾವಿದು ಸೌದೆಯಲ್ಲಿ ಮಾಡ್ತಿರೋದು, ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಓಕೆ ಗ್ಯಾಸ್ ಅಲ್ಲ, ಒಳ್ಳೇದು ಸರ್, ಒಳ್ಳೇದು. ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಹಾಗಾಗಿ ಇದು ನಮಗೆ ಅಂದ್ರೆ ಮಧ್ಯಾಹ್ನ 12:30 3:30 ತನಕ ನಮ್ಮ ಹತ್ರ ಡೈಲಿ ಗಂಜಿ ಊಟ ಇದೆ. ಪೀಸ್ ಮೀನು ಹಾಕಿ, ಅಚ್ಚಾರು ಹಾಕಿ, ಮೆಣಸಿನಕಾಯಿ ಹಾಕಿ, ಚಟ್ನಿ ಹಾಕಿ 50 ರೂಪಾಯಿ ನಾವು ಖಾಲಿ. ಅದು ಮೆಣಸಿನ ಬಜ್ಜಿ ತುಂಬಾ ಫೇಮಸ್. ಅಂಬಾನಿ ಕೂಡ ಇದು ಮೆಣಸಿನ ಬಜ್ಜಿ ಇದು ಮಾಡ್ತಾರ, ನಿಮ್ಗೆ ಗೊತ್ತಿದೆ ಅಲ್ಲ ನಿಮ್ಗೆ? ಸರ್, ಇನ್ನೊಂದು ವಿಷಯ ಗೊತ್ತಾ? ನಾನು ಒಂದು ವಿಡಿಯೋ ನೋಡಿದೆ, ಅಂಬಾನಿ ಅವರದ್ದು ಯೂಟ್ಯೂಬ್ ವಿಡಿಯೋದಲ್ಲಿ. ಅಂಬಾನಿ ಮಿರ್ಚಿ ಬಜ್ಜಿನ ಹೇಗೆ ತಿಂತಿದ್ದಾರೆ ಅಂದರೆ ತುಂಬ, ಅಂದರೆ ನನಗಾಗ ಗೊತ್ತಾಯ್ತು ಇದು ಅಂಬಾನಿ ಅವರಿಗೆ ಕೂಡ ಮಿರ್ಚಿ ಬಜ್ಜಿ ತುಂಬ ಫೇವ್ರೇಟ್ ಅಂತ. ಸರ್, ಅದನ್ನ ಕೊಡ್ತಾ ಇದ್ದೀರಾ ನೀವು ನಿಮ್ಮ ಗಂಜಿ ಊಟದೊಟ್ಟಿಗೆ? ತುಂಬ ಫೇಮಸ್ ಇದೆ ಸರ್, ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನಿಮ್ಗೆ ಒಳ್ಳೆ ಇದೆ ಸರ್, ತುಂಬ ಒಳ್ಳೆ ಇದೆ. ಲೈಕ್ ಮಾಡಿ ಮೆಣಸಿನ ಬಜ್ಜಿ, ಮೊಟ್ಟೆ ಬೋಂಡ ಈಗೆಲ್ಲ ತುಂಬ ಲೈಕ್ ಮಾಡ್ಕೊಂಡು ಬರ್ತಾರೆ. ಗಂಜಿ ಊಟ ಅಂದ್ರೆ ಈಗ ಇನ್ನೂ ಗೊತ್ತಿಲ್ಲ, ಎಲ್ಲರಿಗೆ ಗೊತ್ತಾಗಿ ಬರ್ಬೇಕಷ್ಟೇ. ಗೊತ್ತಾಗುತ್ತೆ ಸರ್, ಖಂಡಿತ ಗೊತ್ತಾಗುತ್ತೆ. ಈ ವಿಡಿಯೋ ಮೂಲಕ ಅಟ್ಲೀಸ್ಟ್ ಇಟ್ ವಿಲ್ ರೀಚ್ ಮೆನಿ ಪೀಪಲ್ ಅರೌಂಡ್ ಬ್ರಹ್ಮಾವರ ಅಂಡ್ ಅದರ್ ಏರಿಯಾ. ಮೇ ಬಿ ಉಡುಪಿ ಅಲ್ಲ, ಬೆಂಗಳೂರಿಂದ ಕೂಡ ಇಲ್ಲಿ ಜನ ಬರಲಿ. ಅಂದರೆ ಅವ್ರ ರಿಲೇಟಿವ್ಸ್ ಮನೆಗೆ ಬಂದವರು ಕೂಡ ನಿಮ್ಮ ಒಂದು ಗಂಜಿ ಊಟನ ಸವಿಲಿ ಅಂತ ನಾನು ಹಾರೈಸ್ತೀನಿ. ಓಕೆ ಸರ್, ಇದು ನಿಮ್ಮದು ಇದಲ್ಲ ಗಂಜಿ ಊಟ ಮಾಡಿ.